ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಮಂಗಳವಾರ ಇವತ್ತು ರಾತ್ರಿ ಲಾಗ್ ಸ್ಟಾರ್ಟ್ ಮಾಡೀನಿ. ಪೂಜೆ ದೀಪ ಹಚ್ಚಿ ಪೂಜೆ ಮುಗೀತು. ಸಾಯಂಕಾಲದ್ದೆಲ್ಲ ಕೆಲಸ ಮುಗ್ದೈತಿ. ನಾವೇ ನೆಲ ಫುಲ್ ಕ್ಲೀನ್ ಮಾಡಿದ್ದೆ ಸಂಜೆ ಮುಂದೆ, ಹಾಗಾಗಿ ಬರೀ ನೆಲದ ಮ್ಯಾಗ ಹಾಕಿನಿ. ಒಳ್ಳಾಡಕತ್ತಾಳ. ಬರ್ರಿ, ಇವತ್ತಿನ ಬ್ಲಾಗ್ ರಾತ್ರಿ ಅಡುಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ಅಡುಗೆಗೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡೀನಿ. ಶೇಂಗಾ ಕಾಳು ಬೇಯತ್ತೀನಿ, ಮಾತಾಡ್ಕೊಂಡು ಬಂದೀನಿ. ಇನ್ನೊಂದು ಸ್ವಲ್ಪ ಆಗಬೇಕು. ಒಂದು ಸೈಡ್ ಕಪ್ಪಾಗಿ ಒಂದು ಸೈಡ್ ಬೆಳ್ಳಗದಾವು. ಆಮೇಲೆ ಫಸ್ಟ್ ಇವನು ಹುರ್ಕೊಂಡೆ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡೀನಿ. ನೋಡಿರಿ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡೀನಿ. ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟೀನಿ. ಈಗ ಸೌತೆಕಾಯಿ ಮೂಲಂಗಿ ತೆಗೆದಿಟ್ಟೀನಿ. ಚಪಾತಿ ಹಿಟ್ಟು ನಮ್ಮ ಮನೆಯವ್ರನ್ನ ಹಾಕ್ಕೊಟ್ಟು ನೋಡಿರಿ, ಚಪಾತಿ ಹಿಟ್ಟು ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ. ಶೇಂಗಾ ಕಾಳು ಹುರ್ಕೊಳಕತ್ತೀನಿ. ಫಸ್ಟ್ ಶೇಂಗಾ ಕಾಳದು ಪೌಡ್ರ್ ಮಾಡ್ಕೊಂಬಿಟ್ಟು ಆಮೇಲೆ ಹಸಿ ಚಟ್ನಿ ಮಾಡ್ಕೋಬೇಕು. ಇದು ನಾವು ಹಿಂಡಿ ಅಂತೀವಿ, ಹಸಿ ಹಿಂಡಿ. ಇಲ್ಲಿ ಬದ್ನಿಕಾಯಿ ಮಾಡಿ ತೊಗೊಂಬಂದಿದ್ದೆ. ಈಗ ಅವನ್ನ ಎಣ್ಗಾಯಿ ಮಾಡಬೇಕು. ರೊಟ್ಟಿ ಆಗಿದ್ರೆ ಮಸ್ತ್ ಆಕಿತ್ತು. ರೊಟ್ಟಿ ಹಿಟ್ಟು ಖಾಲಿ ಆಗೈತಿ. ಚಪಾತಿ ಮಾಡಿದ್ರೆ ಆಯ್ತು ಅಂಥೇಳಿ ಚಪಾತಿ ಹಿಟ್ಟು ನಾದಿ ಕೊಟ್ಟಾರ. ಈಗ ನಾವೇ ಕುಂತಾಳ, ಆಟ ಆಡಕತ್ತಾಳ. ಇಲ್ಲಿ ಅದಕ್ಕೆ ಬಂದೆ, ನಾನು ಮರ್ತಾ ಹೋದೆ ನೋಡ್ರಿ. ಅದಕ್ಕೆ ಬಂದೆ, ಅಲ್ಲೇ ಹಂಗೆ ಮಾತಾಡ್ಕೊತ ಹೋದೆ. ಶೇಂಗಾ ಕಾಳು ಅಂತೂ ಹುರಿದು ಇವು ಆರಿದ ಮೇಲೆ ಇವನ್ನ ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕಿ ಆಮೇಲೆ ಶೇಂಗಾ ಹಿಂಡಿ ಮಾಡಿಕೊಂಡು ಪಲ್ಯಕ್ಕೆ ಒಗ್ಗರಣೆ ಕೊಟ್ಟು ಚಪಾತಿ ಮಾಡ್ತೀನಿ. ಮಧ್ಯಾಹ್ನ ಇದನ್ನು ಮಾಡಿದ್ದೆ, ಟೊಮೆಟೊ ಬಾತು. ಅದು ಉಳ್ದೈತಿ ಇನ್ನೂ ಒಂದು ಸ್ವಲ್ಪ. ಅದಕ್ಕೆ ಟೊಮೆಟೊ ಬಾತ್ ಅನ್ನ ಮಾಡೋಕ್ಕೆ ಹೋಗಂಗಿಲ್ಲ. ಈಗ ಬರೀ ಚಪಾತಿ ಪಲ್ಯ ಅಷ್ಟೇ ಮಾಡೋದು ಈಗ ಕೆಲಸ. ಬರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಎಣ್ಗಾಯಿ ಪಲ್ಯ ಅಂತೂ ಆಲ್ರೆಡಿ ಶೇರ್ ಮಾಡ್ಕೊಂಡೀನಿ, ಭಾಳ ಸಲ ಶೇರ್ ಮಾಡೀನಿ. ವಿಡಿಯೋ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡೀನಿ ID. ಅಲ್ಲಿನೂ ಚಿಕ್ಕದ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಯಾರಾದರೂ ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿರಿ. ಶ್ರೀದೇವಿ ಸಿಂಪಲ್ ಲೈಫ್ ಅಂತಲೇ ID ನೇಮ್ ಐತಿ, ಸರ್ಚ್ ಮಾಡಿರಿ. ಇಲ್ಲಾಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ಅಲ್ಲಿ ಹೋಗಿ ಫಾಲೋ ಮಾಡಿರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ನೋಡ್ಬೋದು ನಾನು ಇವತ್ತು ಒಂದು ಡ್ರೆಸ್ ಜೊತೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಡ್ರೆಸ್ ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಬಟ್ ಇವತ್ತು ವೇರ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಡ್ರೆಸ್ ವೇರ್ ಮಾಡಿ ಹೆಂಗೆ ಕಾಣಿಸ್ತಾವ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡು ನೋಡ್ರಿ, ನಾನು ಬಿಟ್ಟು ಹೋಗ್ತೇನೆ, ಇದು ಆಕಿನ ಬಿಟ್ಟು ಹೋಗ್ಕಾಳ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಳೆ. ನೋಡ್ಬೋದು, ಫಿಟ್ಟಿಂಗ್ ಅಂತೂ ಕರೆಕ್ಟ್ ಆಗೈತಿ ಫ್ರೆಂಡ್ಸ್, ಸೂಪರ್ ಆಗೈತಿ. ಯಾರಿಗಾದ್ರೂ ಬೇಕಂದ್ರೆ ಆರ್ಡರ್ ಮಾಡ್ಕೊರಿ, ಸ್ಕ್ರೀನ್ ಶಾಟ್ ಕಳಿಸ್ರಿ, ನನಗೆ ಕಳಿಸ್ತೀನಿ ನಾನು ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ನಾನು ದಪ್ಪ ಇದ್ದೀನಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತಿ ಡ್ರೆಸ್, ಸೂಪರ್ ಆಗೈತಿ. ನೋಡ್ಬೋದು, ಈ ರೀತಿ ವರ್ಕ್ ಬಂದೈತಿ ಫ್ರೆಂಡ್ಸ್. ನೋಡ್ರಿ, ಈ ರೀತಿ ವರ್ಕ್ ದೀಪಾವಳಿ ಹಬ್ಬಕ್ಕಂತೂ ಸಖತ್ತಾಗಿ ಕಾಣಿಸ್ತಾವು. ನೋಡ್ರಿ, ಶೈನಿಂಗ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸ್. ವ್ಯಾಟಿಕನ್ ಮಟೀರಿಯಲ್ ಅಂತ ಹೇಳ್ಬಿಟ್ಟು ಇದು ಸಿಲ್ಕ್ ಅಲ್ಲ, ವ್ಯಾಟಿಕನ್ ಮಟೀರಿಯಲ್ ಇದು. ಈ ರೀತಿ ವೇಲ್ ಬಂದೈತಿ, ತುಂಬ ದೊಡ್ಡದೈತಿ ವೇಲು ಕೂಡ. ನೋಡ್ರಿ, ಇಷ್ಟು ವೇಲು ದೊಡ್ಡದೈತಿ. ಉಲ್ಟಾ ಹೇಳ್ತೀನಿ, ಚೆನ್ನಾಗೈತಿ ಫ್ರೆಂಡ್ಸು. ಯಾರಿಗಾದ್ರೂ ಬೇಕು ಅಂತಂದ್ರೆ ನೋಡ್ಬೋದು, ಹಿಂಗನ ಹಾಕ್ಕೋಬೋದು, ನೀವು ಹೆಂಗಾದ್ರೂ ವೇರ್ ಮಾಡ್ಕೋಬೋದು. ಚೆನ್ನಾಗೈತಿ. ಇದನ್ನ ಹಾಕಿಬಿಟ್ಟು ತೋರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ತೋರ್ಸಾಕತ್ತೀನಿ. ಯಾಕಂದ್ರೆ ಕುತ್ಕೊಂಡು ನಿಂತ್ಕೊಂಡು ತೋರಿಸ್ತೀನಲ್ಲ, ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ. ಡ್ರೆಸ್ ವೇರ್ ಮಾಡಿ ತೋರಿಸಿದ್ರೆ ಚೆಂದ ಆಕಾವು. ನೋಡಿರಿ, ಈಗ ನಾವು ವೇರ್ ಮಾಡಿನಲ್ಲ, ಎಲ್ ಸೈಜು ನಂಗೆ ಕರೆಕ್ಟ್ ಪರ್ಫೆಕ್ಟ್ ಐತಿ.
ಈ ಡಿಸೈನಲ್ಲಿ, ಈ ಡ್ರೆಸ್ ಡಿಸೈನಲ್ಲಿ ಎಲ್ಲೋ ಎಕ್ಸೆಲ್ ಐತಿ ಫ್ರೆಂಡ್ಸ್. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ನಂಬರ್ ಕೊಡ್ತಾ ಇದ್ದೀನಲ್ಲ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ಕಳಿಸ್ರಿ. ಇದ್ರದ್ದು ರೇಟು ಮತ್ತು ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಬಟ್ಟೆ ಹಾಕ್ಕೊಂಡಿನೇ ಇಲ್ಲ ಅನ್ನೋ ಅಷ್ಟು ಕಂಫರ್ಟೇಬಲ್ ಆಗೈತಿ. ಒಟ್ಟು ಚುಚ್ಚೋದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ನೀರಾಗ ಹಾಕಿದ್ಮೇಲೆ ಇದು ಆಗಂಗಿಲ್ಲ, ಶ್ರಿಂಕ್ ಆಗಂಗಿಲ್ಲ. ಹೆಂಗಿರುತ್ತೆ ಹಂಗೆ ಇರುತ್ತೆ ಫ್ರೆಂಡ್ಸ್. ಕಲರ್ ಕೂಡ ಹೋಗಲ್ಲ ಅಂತಂದು ಹೇಳಿದಾರೆ. ನೋಡ್ರಿ ಹಂಗೈತಿ, ಚೆನ್ನಾಗೈತಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಡ್ರೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ರೀತಿ ಐತಿ ಫ್ರೆಂಡ್ಸ್. ಈ ರೀತಿ ಆದರೂ ಹಾಕ್ಕೋಬೋದು, ಹೆಂಗಾದರೂ ಹಾಕ್ಕೋಬೋದು ನೀವು. ವೇಲ್ ನೋಡಿರಿ, ಮುಂದ್ಗಡೆ ಈ ರೀತಿ ವರ್ಕ್ ಬಂದೈತಿ, ಟಿಕ್ಳಿ ವರ್ಕ್ ಚೆನ್ನಾಗೈತಿ. ಸಿಂಪಲ್ಲಾಗಿ ತುಂಬ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ವೇರ್ ಮಾಡಿದರೆ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಫ್ಲವರ್ ಅದಾವಲ್ಲ, ಇಲ್ಲಿವರೆಗೂ ಟಿಕ್ಳಿ ವರ್ಕ್ ಐತಿ ಫ್ರೆಂಡ್ಸ್. ಇದು ಎಲ್ ಸೈಜ್ ಬರುತ್ತೆ. ಇದರಲ್ಲಿ ಎಲ್ಲು ಎಕ್ಸೆಲ್, ಡಬಲ್ ಎಕ್ಸೆಲ್ 3 ಸೆಟ್ ಐತಿ ಫ್ರೆಂಡ್ಸ್. ಯಾರಿಗೆ ಬೇಕು ಸ್ಕ್ರೀನ್ಶಾಟ್ ತೆಗೆದು ಮೇಲೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ನಿಮಗೆ ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನೋಡಿರಿ ಎಷ್ಟು ಚೆನ್ನಾಗೈತಿ. ಒಳಗಡೆ ಲೈನಿಂಗು ಕೂಡ ಐತಿ. ಪ್ಯಾಂಟ್ ಈ ರೀತಿ ಐತಿ ಫ್ರೆಂಡ್ಸ್. ಪ್ಲಾಜೋ ಟೈಪ್ ಐತಿ. ತೀರ ಲೂಸ್ ಪ್ಲಾಜೋ ಅಲ್ಲ, ಸ್ವಲ್ಪ ನಾರ್ಮಲ್ ಥರ ಐತಿ. ಚೆನ್ನಾಗೈತಿ ಫ್ರೆಂಡ್ಸ್, ನೋಡ್ಬೋದು. ನಾನು ವೇರ್ ಮಾಡಿಬಿಟ್ಟು ತೋರ್ಸಾಕತ್ತೀನಿ. ಹಿಂದ್ಗಡೆ ಈ ರೀತಿ ಐತಿ. ಇವಾಗೆಲ್ಲ ಫುಲ್ ಹೈ ನೆಕ್ ಹಿಂದ್ಗಡೆ, ಮುಂದ್ಗಡೆ ಈ ರೀತಿ ವಿ ನೆಕ್ ಐತಿ. ಸಖತ್ತಾಗೈತಿ. ಬಟ್ಟೆ ಮಟೀರಿಯಲ್ ಸೂಪರ್ ಆಗೈತಿ. ಆಮೇಲೆ ಇದು ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟ್ ಐತಿ. ನಮ್ಗೆ ಎಲ್ ಸೈಜ ಕರೆಕ್ಟ್ ಆಗೈತಿ ಫ್ರೆಂಡ್ಸ್. ಆಮೇಲೆ ನೀರಾಗ ಹಾಕಿದ್ಮೇಲೆ ಇದು ಹುಡುಗೋದಿಲ್ಲ, ಅಂದರೆ ಸ್ಟ್ರಿಂಕ್ ಆಗಂಗಿಲ್ಲ. ಹಂಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ತೊಗೋಬೋದು. ನೋಡಿ, ಹಿಂಗೆ ಹಾಕ್ಕೋಬೋದು, ಹೆಂಗಾದ್ರೂ ಹಾಕ್ಕೋಬೋದು. ವೇಲ್ ಕಂಫರ್ಟೇಬಲ್ ಆಗೈತಿ. ವೇಲೂ ಕೂಡ ಅಷ್ಟೇ ಚೆನ್ನಾಗೈತಿ. ಬೇಕಂದವರು ನನಗೆ ಮೆಸೇಜ್ ಮಾಡಿರಿ ನಂಬರ್ಗೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಅವನ್ನೆಲ್ಲ ಹುರಿದಿಟ್ಟಿದ್ನಲ್ಲ, ಫಸ್ಟು ಶೇಂಗಾ ಹುರಿದಿಟ್ಟಿದ್ನೆ. ಅದನ್ನು ಸಿಪ್ಪಿ ಎಲ್ಲ ತೆಗೆದ್ಬಿಟ್ಟು ಈಗ ಫಸ್ಟು ಶೇಂಗಾ ಪೌಡ್ರ್ ಮಾಡ್ಕೊಳಕತ್ತೀನಿ. ಅದು ಪೌಡ್ರ್ ಮಾಡಿದಾದಮೇಲೆ ಹಸಿ ಚಟ್ನಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ರುಬ್ಬಾಕತ್ತೀನಿ ಫ್ರೆಂಡ್ಸ್. ಶೇಂಗಾ ಕಾಳು ಇದು ಪೌಡ್ರ್ ಖಾಲಿಯಾಗಿತ್ತು, ಮತ್ತು ಚಟ್ನಿನೂ ಕೂಡ ಖಾಲಿಯಾಗಿತ್ತು. ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿದ್ದೆ ಇಲ್ಲ. ಅದಕ್ಕೆ ಇವತ್ತು ಎಣ್ಗಾಯಿ ಮಾಡಬೇಕಾಗಿತ್ತಲ್ಲ, ಎಣ್ಗಾಯಿಗೆ ಹಸಿ ಚಟ್ನಿ ಶೇಂಗಾ ಪೌಡ್ರು ಹಾಕಿದ್ರೆ ಭಾಳ ರುಚಿ ಆಕೈತಿ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಗುರಳ್ ಪುಡಿನೂ ಕೂಡ ಸ್ವಲ್ಪ ಐತಿ. ಈಗ ಮತ್ತು ನಾನು ಗುರಳ್ ಹುಡುಕೊಂಡು ಹೋಗ್ಬೇಕು. ಸೂಪರ್ ಮಾರ್ಕೆಟ್ನಾಗ ಸಿಗ್ತಾವೆ, ಬಟ್ ಅಷ್ಟು ಚೆನ್ನಾಗಿರಂಗಿಲ್ಲ ಅಲ್ಲಿ ಇವು. ನೋಡೋಣ, ಸಿಕ್ಕರೆ ತೊಗೊಂಬರ್ತೀನಿ, ಮಾಡಬೇಕು ಅದನ್ನು ಕೂಡ. ಈಗ ನೋಡಿರಿ ಫ್ರೆಂಡ್ಸು, ಎಣ್ಗಾಯಿ ಪಲ್ಯನ ಇವತ್ತು ಒಂದು ಬೇರೆ ರೀತಿಯಲ್ಲಿ ಮಾಡಕತ್ತೀನಿ. ಹಾಗಾಗಿ ಶೇರ್ ಮಾಡಕತ್ತೀನಿ. ಶೇರ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಇದು ಒಂದು ರೀತಿ ಬೇರೆನೇ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗೆ ಬರುತ್ತಾ ಅಂತ ಹೇಳ್ತೀನಿ. ಈಗ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕಿ, ಅದಾದಮೇಲೆ ಈಗ ಈರುಳ್ಳಿ ಮತ್ತು ಒಂದು ಟೊಮೆಟೊ, 1 ಅಥವಾ 2 ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡಿ, ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಚಿಕ್ಕದು ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಕತ್ತೀನಿ. ಈರುಳ್ಳಿ ಮತ್ತು ಟೊಮೆಟೊ ಬೇಗ ಮೆತ್ತಗಾಗುತ್ತೆ ಮತ್ತು ಫ್ರೈ ಅನ್ನೋ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ, 1 ರಿಂದ 1.5 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಿ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳಕತ್ತೀನಿ. ಹಸಿದಿರುತ್ತೆ ನೋಡಿರಿ. ಹಾಗಾಗಿ ಈಗ 2 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕೀನಿ. ಹಸಿ ಖಾರ ಏನು ಹಾಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಇದು ಒಣ ಖಾರ ಹಾಕಿಲ್ಲ, ಯಾಕಂದ್ರೆ ಹಸಿ ಖಾರನ ಜಾಸ್ತಿ ಖಾರ ಇರುತ್ತೆ, ಹಾಗಾಗಿ ಹಾಕಲಿಲ್ಲ. ಈಗ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಬದ್ನಿಕಾಯಿನ 4 ಹೋಳು ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ 4 ಭಾಗ ಮಾಡಿ ಉಪ್ಪು ನೀರಾಗಿ ಹಾಕಿಟ್ಟಿದ್ದೆ. ಅದನ್ನೆಲ್ಲ ನೀರು ಬಸ್ದು ಈಗ ಮಸಾಲೆ ಜೊತೆಗೆ ಬದ್ನಿಕಾಯಿನ ಫ್ರೈ ಮಾಡಿದೆ. ಫ್ರೈ ಮಾಡಿ 1 ರಿಂದ 2 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಟ್ಟು ಆಮೇಲೆ ಓಪನ್ ಮಾಡಿ, ಈಗ ನೋಡಿರಿ, ಒಂದು ಸೈಡು ಕೆಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರ್ತೈತಿ ಎಣ್ಣೆ ಜೊತೆಗೆ. ಈಗ ಮತ್ತೆ ಇನ್ನೊಂದು ಸೈಡು ಹೊಳಿಸಿ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು 1 ರಿಂದ 2 ನಿಮಿಷ ಮುಚ್ಚಿಟ್ಟಿದ್ದೆ. ನೋಡ್ಬೋದು, ಕಲರು ಕೂಡ ಚೇಂಜ್ ಆಯಿತು ಬದ್ನಿಕಾಯ್ದು. ಇವಾಗ 2 ಸ್ಪೂನಷ್ಟು ಶೇಂಗಾ ಪೌಡ್ರ್ ಹಾಕ್ಕೊಳಕತ್ತೀನಿ. ಅದಾದಮೇಲೆ 2 ಸ್ಪೂನಷ್ಟು ಇದು ಗುರಳ್ ಪುಡಿನ ಹಾಕ್ಕೊಳಕತ್ತೀನಿ. ಕೈಯಲ್ಲೇ ಅಜ್ಮಾಸಾಗಿ ಹಾಕಕತ್ತೀನಿ. ನಿಮ್ಗೆ ಅಳತೆ ಪ್ರಕಾರ ಬೇಕು ಅಂದರೆ ಸ್ಪೂನಲ್ಲಿ ಅಳತೆ ಮಾಡಿ ಹಾಕ್ಬೋದು. ಈಗ ನೋಡಿರಿ,
ಗುರೆಳ್ ಪುಡಿ ಮತ್ತು ಶೇಂಗಾ ಚಟ್ನಿ ಪುಡಿ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದೆ. ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ, ಯಾಕಂದ್ರೆ ಬದ್ನೆಕಾಯಿ ಚೆನ್ನಾಗಿ ಬೇಯಬೇಕು ನೋಡಿರಿ. ಹಾಗಾಗಿ ನೀರು ಹಾಕಿ ಮುಚ್ಚಿಟ್ಟಿದ್ದೆ 1 ನಿಮಿಷ. ಈಗ ಒಂದು ಕುದಿ ಬಂದಮೇಲೆ ನಾನೊಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಬಿಟ್ಟು ಅದು ಕಾಯಿನ ರುಬ್ಬಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿ ಜಾರ್ ತೊಳೆದು ನೀರನ್ನು ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ. ಯಾಕಂದ್ರೆ ಗ್ರೇವಿ ಥರ ಮಾಡಿದ್ವಿ ಅಂದ್ರೆ ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಅನ್ನಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿನ ರುಬ್ಬಿ ಹಾಕೀನಿ. ಇವಾಗ ನೀರಾಗಿ ಕಾಣಿಸುತ್ತೆ, ಬಟ್ ಆಮೇಲೆ ಎಲ್ಲ ಗಟ್ಟಿಯಾಗಿಬಿಡ್ತೈತಿ ಕುದ್ದು. ಯಾಕಂದ್ರೆ ಬದ್ನೆಕಾಯಿ ಗಟ್ಟಿ ಇರ್ತಾವೆ ನೋಡಿರಿ, ಅವು ಮೆತ್ತಗಾಗಬೇಕು ಕುದ್ದು. ಈಗ ನೋಡ್ಬೋದು ಫ್ರೆಂಡ್ಸು, ಪಲ್ಯನ ಕುದಿಯೋಕ್ಕಿಟ್ಟಿದ್ದೆ. ಅದು ಕುದಿಯೋದ್ರೊಳಗನ ಇಲ್ಲಿ ನಾನು ಚಪಾತಿ ಹಿಟ್ಟು ಆಲ್ರೆಡಿ ನಾದಿಟ್ಟಿತ್ತು, ಉಳ್ಳಿನ ಹರಿದ್ಬಿಟ್ಟು ಅದನ್ನು ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಳಕತ್ತಿದ್ದೆ ಫ್ರೆಂಡ್ಸ್. ಪಲ್ಯನ ಸೈಡಿಗಿಟ್ಟು ಮಾಡ್ಕೋಬೋದಿತ್ತು, ಬಟ್ ಪಲ್ಯ ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನಿಧಾನವಾಗಿ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡಿ ಸುಟ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಾಂದ್ರೆ ಲೇಟ್ ಆಗಿಬಿಡ್ತೈತಿ. ಈ ರೀತಿ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿ ಚಪಾತಿ ಮಾಡಿ ಲಟ್ಟಿಸೋರಾಗಿನ ಹಂಚು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಂಚು ಕಾದು ಗ್ಯಾಸನ್ನು ಕೂಡ ವೇಸ್ಟ್ ಆಕೈತಿ. ಅದಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಮಡಿಚಿ ಎಣ್ಣೆ ಹಚ್ಚಿ ಮಡಿಚಿ ಇಟ್ಕೊಂಡು ಬಿಟ್ವಿ ಅಂದ್ರೆ ಬೇಗ ಮಾಡಿ ಬೇಗ ಬೇಯಿಸ್ಕೋಬೋದು. ಗ್ಯಾಸನ್ನು ಕೂಡ ಹಾಳಾಗಂಗಿಲ್ಲ ಬೇಗ. ಹಂಗಾಗಿ ಕುತ್ಕೊಂಡು ಮಾಡೋದು ಭಾಳ ಇಷ್ಟ ನನಗೆ, ಬಟ್ ಕುತ್ಕೊಂಡ್ರೆ ಲೇಟ್ ಆಗುತ್ತೆ. ಮತ್ತು ಇದು ಮೇಲ್ಗಡೆ ಗ್ಯಾಸ್ ಐತಲ್ಲ, ಅದನ್ನ ಕೆಳಗಿಟ್ರೆ ಅದೇ ಜಾಗ ಜಾಸ್ತಿ ಹಿಡಿತೈತಿ. ಹಾಗಾಗಿ ಈಗ ನಿಂತ್ಕೊಂಡೆ ಮಾಡಿಬಿಡ್ತೀನಿ. ಸ್ವಲ್ಪ ಹಿಟ್ಟನ್ನು ಕೂಡ ಜಾಸ್ತಿನೇ ನಾದ್ಬಿಟ್ಟಿದ್ರು ನಮ್ಮ ಮನೆಯವರು. ಅದಕ್ಕೆ ಒಂದು ಸ್ವಲ್ಪ ದಪ್ಪ ದೊಡ್ಡದಾಗಿ ಮಾಡಕತ್ತೀನಿ. ಪ್ರತಿ ಸಲನೂ ಚಿಕ್ಕದಾಗಿ ತೆಳ್ಳಗೆ ಮಾಡ್ತಿದ್ದೆ. ಇವತ್ತೊಂದು ಸ್ವಲ್ಪ ದೊಡ್ಡದಾಗಿನ ಮಾಡಿದ್ರಾಯ್ತು ಅಂಥೇಳಿ ಉಳ್ಳಿನ ಜಾಸ್ತಿನೇ ದೊಡ್ಡದಾಗಿನ ಹರ್ಕೊಂಡು ಈಗ ಚಪಾತಿನ ಲಟ್ಟಿಸಾಕತ್ತೀನಿ ನೋಡ್ಬೋದು ಫ್ರೆಂಡ್ಸ್. ಈಗ ಇಲ್ಲಿ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಅಲ್ಲೇ ಪುಟ್ಟ್ಯಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಹಿಟ್ಟು. ಅದು ರೆಡಿ ಆಯಿತು. ಇಲ್ಲಿ ಪಲ್ಯನೂ ಕೂಡ ರೆಡಿ ಆಯಿತು ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತಿ ಪಲ್ಯ. ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ಬಂತು ಅಂದರೆ ಪಲ್ಯ ರೆಡಿ ಆಗೈತೆ ಅಂತಲೇ ಅರ್ಥ ಫ್ರೆಂಡ್ಸ್. ನೋಡಿರಿ ಬದ್ನೆಕಾಯಿ ಕುದ್ದೈತೋ ಇಲ್ಲ ಅಂತ ಹೇಳಿಬಿಟ್ಟು ಚೆಕ್ ಮಾಡಕತ್ತಿದ್ದೆ. 2 ಸೈಡು ಚೆನ್ನಾಗಿ ಕುದ್ರನ ಇದು ಚೆನ್ನಾಗಿರ್ತೈತಿ ಪಲ್ಯ. ನೋಡಿರಿ ತಳ ಹಿಡ್ದಿಲ್ಲ ಅಷ್ಟೊಂದು. ನಾವು ಆಗಾಗ ಚೆಕ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಮತ್ತು ನಾವು ಕೈ ಬಿಟ್ವಿ, ಜೋರಾಗಿಟ್ಟು ಕೈ ಬಿಟ್ಬಿಟ್ರೆ ತಳ ಹಿಡಿತೈತಿ. ಹಾಗಾಗಿ ಆಗಾಗ ನೋಡಿಕೊಂಡು ಚೆಕ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿರಿ ಅಡಿಗೆ ರೆಡಿ ಆಯಿತು. ಊಟ ಮಾಡೋಕ್ಕೆ ಕುಂತಾರೆ ಎಲ್ಲರ. ನವ್ಯ ಸೌತಿಕಾಯಿ ತಿನ್ನಕತ್ತ. ಉಲ್ಟಾ ಹಾಕಿರಿ ನೋಡಿ, ಇದನ್ನು ಸೀದಾ ಹಾಕೋದು ಬಿಟ್ಟು ಗಟ್ಟಿ ಆಗ್ಬಿಟ್ಟೈತೆ ಪೂರ್ತಿ ಪಲ್ಯ ಥರ ಆಗೈತೆ. ಮೊಸರು ಬೇಕನ ಬೇಡ ನಾವೇ ಪೆಟ್ಟಿಗೆ ಬಂದ ಈಗ ನೈಟೇ ಇಟ್ಕೊಂಡಿದ್ದೆ ರೂಮ್ನಾಗ ಐತನ. ಸೌತಿಕಾಯಿ ಮತ್ತೆ ನಾನೇ ಇಟ್ಟಿದ್ದೆ. ತಿಂದು ಹೇಳ್ರಿ ಹಂಗೈತೆ.
ಪಲ್ಯ ಫಸ್ಟ್ ನಾವ್ಯಾಗ ಹೋಗ್ಬೇಕಲ್ಲ ತಿನ್ರಿ ಉಂಡು ನೋಡಿ ಮುಂದೆ ಬಂದ್ಬಿಟ್ಟು ಗೋಳಿ ಆಗ್ಬಿಟ್ಟು ದೇವ್ರ ಹಿಂಗಾಗಿ ತುಂಬಿ ಮಾಡಿಲ್ಲ ಈ ಸಲ ತುಂಬ ಮಾಡಿದ್ರೆ ಎಲ್ಲ ಹೊರಗೆ ಬರ್ತೈತೆ ಹಂಗ ಮಾಡಿದ್ರು ಚಲೋ ಆಗೈತೆ ಚಲೋ ಆಯ್ತು ಮೊಸರು ಬೇಡ ಅಂದ್ರೆ ಚಲೋ ಆಗ್ತೈತೆ ಮೊಸರು ಹಾಕೊಂಡು ಹಸಿ ಖಾರ ಹಾಕಿನೇ ಬರೇ ಚೆನ್ನಾಗಿದೆ ತಗೋ ಆಯ್ತು ಬಾಯಾಗಿನ ಐತೆ ಏನು ನೋಡ್ರಿ ಪಲ್ಯಕ್ಕೆ ಮೊಸರು ಚಟ್ನಿ ಮೊಸರು ಚಪಾತಿ ಹೆಂಗಾಗೈತಿ ಮಸ್ತಾಗೈತಿ ಮಾತಾ ಬರೋವಲ್ಲ ನೋಡ್ರಿ ಅದಿಲ್ಲ ಏನಾಗಲ್ಲ ತಗೋ ಓನಮ್ಮ ಅಯ್ಯ ನಾವೇ ಪೂರ್ತಿನ ಬರೋವಲ್ಲ ಫ್ರೆಂಡ್ಸ್ ಇದು ನೋಡ್ರಿ ಬುಧವಾರ ಬೆಳಗಿನ ಲಾಗು ಬೆಳಿಗ್ಗೆ ಬೇಗ ಎದ್ದಿದ್ದೆ ಒಂದು 5:30ಗೆ ಎದ್ದಿದ್ದೆ ಎದ್ಬಿಟ್ಟು ಬೇಗ ಬೇಗ ಎಲ್ಲ ತರಕಾರಿ ಹೆಚ್ಕೊಂಡು ಅನ್ನ ಬ್ಯಾಳೆ ಜೊತೆಗೆ ತರಕಾರಿ ಹಾಕಿ ಕುದಿಸ್ಕೊಂಡು ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇದನ್ನು ಮಾಡಿದ್ದೀನಿ ನೋಡ್ಬೋದು ಏನಪ್ಪ ಅಂದರೆ ಬಿಸಿಬೇಳೆ ಭಾತ್ ಫಸ್ಟ್ ಡೇ ಮತ್ತು ಸ್ಕೂಲು ಓಪನ್ ಆಯ್ತಲ್ಲ ದಸರಾ ವೆಕೇಷನ್ ಮುಗಿದ್ಮೇಲೆ ಹಂಗಾಗಿ ಆಕೆಗೆ ನಮ್ಮಿತ್ತಾಗ ಬಾಕ್ಸಿಗೆ ರೆಡಿ ಮಾಡಲೇಬೇಕು ಬೇಗ ಎದ್ದೇಳಲೇಬೇಕು ಇನ್ಮ್ಯಾಗಿದ್ರೆ ಹಂಗಾಗಿ ಎದ್ಬಿಟ್ಟು ಮಾಡಿದೆ ನಮ್ಮ ಮನೆಯವ್ರನ್ನೂ ಕೂಡ ಒಂದು 6:30 6:45 ಎದ್ದೇಳ್ತಾರೆ ಅವ್ರು ಎದ್ಮೇಲೆ ಅಂಗಡಿಗೆ ಹೋಗಿ ಇದನ್ನು ತೊಗೊಂಬಂದರು ಏನು ಬೂಂದಿ ಕಾಳು ತೊಗೊಂಬಂದರು ಇದು ನೋಡ್ಬೋದು ರಾತ್ರಿ ಪಲ್ಯ ಮಾಡಿದ್ನೆಲ್ಲ ಚಪಾತಿ ಪಲ್ಯ ಉಳಿದಿತ್ತು ಹಾಗಾಗಿ ಪಲ್ಯನ ಚಲೋ ಹೊತ್ನಾಗ ಬಿಸಿ ಮಾಡಿ ಒಂದು ಬಾಕ್ಸ್ನಾಗ ಹಾಕಿ ತೆಗೆದಿಟ್ಟೀನಿ ಈಗ ನೋಡ್ರಿ ರೆಡಿ ಆದ್ಲಕ್ಕಿ ತಲೆನೂ ಕೂಡ ಬಾಚಿದೆ ಹಾಕಿದ್ದು ಲಂಚ್ ಬಾಕ್ಸು ಕೂಡ ರೆಡಿ ಆಯಿತು ಇವತ್ತಿನ ಲಂಚ್ ಇದು ಬ್ರೇಕ್ಫಾಸ್ಟು ಲಂಚ್ 2 ಬಿಸಿಬೇಳೆ ಭಾತನ್ನ ಕಟ್ಟಿದ್ದೆ ಅದ್ರ ಜೊತೆಗೆ ಬೂಂದಿ ಕಾಳು ಕಟ್ಟಿದ್ದೆ ಖಾರ ಬೂಂದಿ ಈಗ ನೋಡ್ಬೋದು ಬೆಳಿಗ್ಗೆ ಒಂದು ಸ್ವಲ್ಪ ಚಳಿ ಇತ್ತು ಹಾಗಾಗಿ ಸ್ವೆಟ್ರ್ ಹಾಕ್ಕೊಳಕತ್ತಿದ್ಲು ನಮ್ಮಿತ್ತ ಆಕಿ ರೆಡಿ ಆಗ್ತಿರ್ತಾವಳ್ರಿ ರೂಮ್ನಾಗ ನಮ್ಮ ನವ್ಯ ಆಕಿ ಸೌಂಡಿಗೆ ಎದ್ಬಿಡ್ತಾಳೆ ಎದ್ಬಿಟ್ಟು ಆಟ ಆಡಕತ್ತಿದ್ಲು ಫ್ರೆಂಡ್ಸ್ ಮೇಲ್ಗಡೆ ಸಣ್ಣಗೆ ಫ್ಯಾನ್ ಹಾಕಿರ್ತೀವಿ ಯಾಕಂದ್ರೆ ಸೆಕೆ ಆಗುತ್ತೆ ಬೆಡ್ ಎಲ್ಲ ಒಂದು ಸ್ವಲ್ಪ ಸೆಕೆ ಹಾಕವ್ರಿ ಫ್ರೆಂಡ್ಸ್ ಹಾಗಾಗಿ ಹೊರಗೆ ಎಷ್ಟೇ ಚಳಿ ಇದ್ರೂ ಒಳಗೆ ಸೆಕೆ ಆದಂಗೆ ಆಕೈತಿ ಹಾಗಾಗಿ ಸಣ್ಣಗೆ ಫ್ಯಾನ್ ಹಾಕ್ಕೊಂಡಿರ್ತೀವಿ ನೋಡ್ರಿ ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡಿದೆ ಮತ್ತು ಹೊಳ್ಳಿ ಈಗ ಮಾಡಕತ್ತೀನಿ ನವ್ಯ ಎದ್ಲು ಆಕಿನೂ ಫ್ರೆಶ್ ಅಪ್ ಮಾಡಿದೆ ಬೆಳಗಿನ ಕಾರ್ಯಕ್ರಮ ಎಲ್ಲ ಮುಗಿದ್ಬೇಕಿವು ಈಗ ನಾನು ಫ್ರೆಶ್ ಅಪ್ ಆಗಿ ಬಂದೀನಿ ಬಿಸಿಬೇಳೆ ಭಾತ್ ಮಾಡಿದ್ನೆಲ್ಲ ತೋರಿಸಿದೆ ನಮ್ಮಿತ್ತ ಇವತ್ತು ಸ್ಕೂಲಿಗೆ ಹೋದ್ಲು ಹಂಗಾಗಿ
ಎಲ್ಲ ರೂಮ್ ಎಲ್ಲ ಇದು ಹಾಸಿಗೆ ಮಡಚಿ ಜಾಡಿಸಿ ಧೂಳ ಎಲ್ಲ ಜಾಡಿಸಿ ಮತ್ತು ಕಸ ಗುಡಿಸಿ ನಾವ್ಯಾಗ ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಈಗ ತಿರ್ಸಾಕತ್ತೀನಿ ನೋಡ್ರಿ. ಗೇಟ್ ಸೌಂಡ್ ಆದ್ಬಿಟ್ಲೆನ ಸೈಲೆಂಟ್ ಆಗಿಬಿಡೋದು. ಹೆದರ್ತಾ ಇಲ್ಲ ಸೈಲೆಂಟ್ ಅಕ್ಕ. ನಿಧಾನವಾಗಿತ್ತೇನೆ. ತಿನ್ನಿ. ಚೆನ್ನಾಗೈತೆ. ನಮಕ್ಕ ಇನ್ನೊಂದು ಕ್ಲಿಪ್ ಹಾಕ್ಬೇಕು, ಇಲ್ಲಿ ಒಂದು ಹಾಕ್ಬೇಕು, 2 ಹಾಕ್ಬೇಕೀಗ. ಹಿಂದಕ್ಕೆ ಸ್ವಲ್ಪ ಕುತ್ಕೊ. ಹಂಗೆ ಆರಾಮ್ಸೆ ಕುತ್ಕೊತೀನಿ. ತಂಗಿ ಎಲ್ಲೋದ್ಲು? ನಮಿತಾ ಎಲ್ಲೋದ್ಲು? ನಮಿತಾ ಮನೆಗಿಲ್ಲ, ಎಲ್ಲೋದ್ಲು? ಎಲ್ಲೋಗ ತಂಗಿ? ಬಾಗಿಲ ಕಡೆ ನೋಡ್ತಾಳ್ರಿ. ಹೊರಗೋಗ್ಯಾಣ? ಸ್ಕೂಲಿಗೆ ಹೋಗ್ಯಾಳಕ್ಕಿ. ಸ್ಕೂಲಿಗೆ ಹೋದ್ಲು ತಂಗಿ. ಇವತ್ತಲಿಂದ ಸ್ಕೂಲಿನ ಸ್ಟಾರ್ಟ್. ನಾನು ನೀನಿಬ್ರ ಇನ್ನ ಅಕ್ಕಿ ಅಕ್ಕಿ ಬರೋ ಮಟ್ಟ ಇಬ್ರೆ. ತಿನ್ನಿ. ಮೆಣಸಿನ್ಕಾಯಿ ನೋಡಿ ತಿನ್ನಿಸ್ಬೇಕು ಈಕಿಗೆ. ಈಕಿಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. ತಿನ್ನಿಸಿ ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ನೋ ಬಾಯ್ನೋ ಬಾಯ್ ಬಾಯ್. ಕೈ ತೆಗಿ, ಅದು ಗಲೀಜಾಗುತ್ತೆ. ಮುಸುರು ಹಚ್ಚಿ ನೋಡಿ ಆಳೆ ನೈಟಿಗೆ. ಅದನ್ನು ಸೇರಿಸಿ ಬಾಯಿ ಇಟ್ಕೊಂತ. ಕೈ ಕಟ್ಟಿ ಹಾಕಿನಿ, ನೈಟಿ ಕಟ್ಟಿ. ಇದು ಬೇರೆ ಬಿಸಿಬೇಳೆ ಬಾತು ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಎಲ್ಲಕ್ಕೂ.